ಪಾಕ್ ನೆಲ ಈಗ ಇನ್ನಷ್ಟು ನೆತ್ತರಮಯ ಆಗೋಗಿದೆ. ಈ ಬಾರಿ ಅಮಾಯಕರ ರಕ್ತದಿಂದ ಅಲ್ಲ, ಬದಲಾಗಿ ಭಾರತದಲ್ಲಿ ರಕ್ತದಾಟ ಆಡಿರುವ ಪಾಪಿ ಉಗ್ರರ ರಕ್ತದಿಂದ. ಅಷ್ಟಕ್ಕೂ ಪಾಕ್ನಲ್ಲಿದ್ದಂಥ ಟೆರರ್ ಗ್ಯಾಂಗ್ ಲೀಡರ್ಗಳನ್ನ ಟಾರ್ಗೆಟ್ ಮಾಡಿದ ಮಿಸ್ಟೀರಿಯಸ್ ಕಿಲ್ಲರ್ಸ್ ಯಾರು? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಭಾರತದ ಮೋಸ್ಟ್ ವಾಂಟೆಡ್ ಉಗ್ರರು, ಮಿಸ್ಟೀರಿಯಸ್ ಕಿಲ್ಲರ್ಸ್ಗೆ ಇವರೇ ಟಾರ್ಗೆಟ್. ಇದೇ ರೀತಿ ಪಾಕ್ನ ಗಲ್ಲಿಯಲ್ಲಿ ಗುಂಡಿನ ಸುರಿಮಳೆ ಆಗ್ತಿದೆ. ಈ ಒಂದೊಂದು ಬುಲೆಟ್ಗೂ ಒಬ್ಬೊಬ್ಬ ಕುಖ್ಯಾತ ಭಯೋತ್ಪಾದಕ ಬಲಿಯಾಗ್ತಿದ್ದಾನೆ. ಕಳೆದ 7 ತಿಂಗಳಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರು ನಿಗೂಢವಾಗಿ ಕೊಲೆಯಾಗ್ತಿದ್ದಾರೆ. ಹಂತಕರು ಯಾರು ಅನ್ನೋದು ಮಾತ್ರ ಈ ಕ್ಷಣಕ್ಕೂ ಸಸ್ಪೆನ್ಸ್. ಹಮ್ಜಾ ಬುರ್ಹಾನ್, ಮೇ 21, 2026 ಕರಾಚಿಯಲ್ಲಿ ಹತ್ಯೆ. ಖಾಲಿದ್ ರಾಜಾ, ಏಪ್ರಿಲ್ 2026 ಕರಾಚಿಯಲ್ಲಿ ಹತ್ಯೆ. ಶಾಹಿದ್ ಲತೀಫ್, ಮಾರ್ಚ್ 2026 ಸಿಯಾಲ್ಕೋಟ್ನಲ್ಲಿ ಹತ್ಯೆ. ಹಮ್ಜಾಲಾ ಅದ್ಮಾನ್, ಫೆಬ್ರವರಿ 2026 ಕರಾಚಿಯಲ್ಲಿ ಹತ್ಯೆ. ಹೀಗೆ ಒಬ್ಬನಾದ ಮೇಲೆ ಒಬ್ಬ ರಕ್ತದ ರುಚಿ ಕಂಡಿದ್ದ ಉಗ್ರನ ಹೆಣ ಪಾಕಿಸ್ತಾನ್ ನೆಲದ ಮೇಲೆ ಬಿದ್ದಿತ್ತು. ಈ ಉಗ್ರರ ರಕ್ತ ಚರಿತ್ರೆ ಪುಟ ಒಮ್ಮೆ ತಿರುವಿ ನೋಡಿದರೆ ಸಾಕು, ಈ ಎಲ್ಲ ಪಾಪಿಗಳು ಭಾರತದಲ್ಲಿ ಹಾಹಾಕಾರ ಎಬ್ಬಿಸಿದವರು. ಒಬ್ಬ ಪುಲ್ವಾಮಾ ದಾಳಿ ಹಿಂದಿರುವ ಮಾಸ್ಟರ್ ಮೈಂಡ್, ಒಬ್ಬ ಉರಿ ದಾಳಿಯ ಹಿಂದಿನ ಪ್ಲಾನರ್, ಹೀಗೆ ಬೇರೆ ಬೇರೆ ಘೋರ ದುರಂತದ ಹಿಂದಿನ ಪಾಪಿಗಳು ಇವರು. ಇವ್ರನ್ನ ಟಾರ್ಗೆಟ್ ಮಾಡಿದ್ದು ಯಾರು ಅನ್ನೋದು ಮಾತ್ರ ಈ ಕ್ಷಣಕ್ಕೂ ನಿಗೂಢ. ಈ ಸರಣಿ ಹತ್ಯೆಗಳಲ್ಲಿ ಕೆಲವೊಂದು ನಡೀತಾ ಇರುವುದು ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಒದಗಿಸಿದ್ದ ಬಿಗಿ ಭದ್ರತೆಯ ಸುರಕ್ಷಿತ ಅಡಗು ತಾಣಗಳಲ್ಲಿ ಎನ್ನುವುದು ಗಮನಿಸಬೇಕಾದಂಥ ವಿಚಾರ. ಯಾವ ದೇಶವನ್ನ ಉಗ್ರ ಕೃತ್ಯಕ್ಕೆ ಸೇಫ್ ಎಂದು ಭಯೋತ್ಪಾದಕರು ಪರಿಗಣಿಸಿದ್ರೋ ಅದೇ ದೇಶಗಳಲ್ಲಿ ಒಂದರ ಮೇಲೊಂದು ಉಗ್ರರ ನೆಲೆಗಳು ಉರುಳುತ್ತಾ ಇರುವುದು ಅಲ್ಲಿ ಆಶ್ರಯ ಪಡೆದಿರುವಂಥ ಉಗ್ರ ಸಂಘಟನೆಗಳ ಭೀತಿಗೆ ಕಾರಣವಾಗಿದೆ. ಈ ಸರಣಿ ಹತ್ಯೆಗಳು ಪಾಕಿಸ್ತಾನದ ಆರ್ಮಿ ಮತ್ತು ISIಗೆ ಭಾರಿ ಮುಖಭಂಗವನ್ನು ತಂದೊಡ್ತಾ ಇದೆ. ಪಾಕಿಸ್ತಾನದ ನೆಲದಲ್ಲಿ ಭಾರತ ವಿರೋಧಿ ಚಟುವಟಿಕೆ ನಡೆಸುವ ಉಗ್ರರಿಗೆ ಅತ್ಯುನ್ನತ ಮಟ್ಟದ ಭದ್ರತೆಯನ್ನು ನೀಡಲಾಗಿದ್ದರೂ ಈ ಅಪರಿಚಿತ ಬಂದೂಕುಧಾರಿಗಳು ಯಾರು? ಅತ್ಯಂತ ನಿಖರವಾದ ಮಾಹಿತಿ ಸಂಗ್ರಹಿಸಿ ಕರಾರುವಕ್ಕಾಗಿ ಉಗ್ರರನ್ನ ಸಮಾಧಿ ಮಾಡ್ತಿರುವ ಅಜ್ಞಾತ ಶಕ್ತಿ ಯಾವುದು ಅನ್ನೋದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವಾಗಿದೆ. ಯಾಕೆಂದರೆ ದಾಳಿ ನಡೆಸಿ ಹೋಗುವ ಅಪರಿಚಿತರು ಮಿಂಚಿನ ವೇಗದಲ್ಲಿ ಎಸ್ಕೇಪ್ ಆಗುತ್ತಿದ್ದಾರೆ. ಈಗ ಮುಂದಿನ ಟಾರ್ಗೆಟ್ ಯಾರು ಎನ್ನುವುದು ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಚರ್ಚೆ ವಿಷಯವಾಗಿದೆ. ಈ ಎಲ್ಲ ದಾಳಿಯ ಹಿಂದೆ ಭಾರತದ ಪ್ರಚೋದನೆ ಇದೆ ಎಂದು ಪಾಕಿಸ್ತಾನವು ಆರೋಪ ಮಾಡ್ತಾ ಇದೆ. ಪಾಕಿಸ್ತಾನದ ಸೇನಾ ಕಂಟೋನ್ಮೆಂಟ್ ಭಾಗದಲ್ಲಿ ಮತ್ತು ಸುರಕ್ಷಿತ ವಲಯದಲ್ಲೂ ಉಗ್ರರು ಭಯದಿಂದ ಬದುಕ್ತಾ ಇರುವುದು ಸದ್ಯದ ವಾಸ್ತವ ಸಂಗತಿಯಾಗಿದೆ.